ನಮಸ್ಕಾರ ವೀಕ್ಷಕರೇ, ಜನರ ಕೂಗು ನ್ಯೂಸ್ಗೆ ಸ್ವಾಗತ. ವಾರ್ತೆಗಳ ವಿವರ. ಮುದ್ದೇಬಿಹಾಳ ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಹಳೆ ಸಿಪಿಐ ಕ್ವಾರ್ಟರ್ಸ್ನಲ್ಲಿ ಪೊಲೀಸ್ ಠಾಣೆ ಆರಂಭಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಶಾಸಕ CS ನಾಡಗೌಡ ಹೇಳಿದರು. ಪಟ್ಟಣದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಹಳೆ ಸಿಪಿಐ ಕ್ವಾರ್ಟರ್ಸ್ ಸ್ಥಳವನ್ನು ಶನಿವಾರ ಪೊಲೀಸ್ ಅಧಿಕಾರಿಗಳು ಗಣ್ಯರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ತಮ್ಮನ್ನು ಭೇಟಿಯಾದ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು. ಸರ್ಕಾರ ಬಜೆಟ್ನಲ್ಲಿ ಘೋಷಿಸಿರುವಂತೆ ಗ್ರಾಮೀಣ ಪೊಲೀಸ್ ಠಾಣೆ ಆರಂಭಿಸಲು ತಿಳಿಸಿದೆ. ನಾನು ಯಾವ ಠಾಣೆ ಎಲ್ಲಿರಬೇಕೆಂಬುದನ್ನು ಹೇಳುವುದಿಲ್ಲ. ಕೆಲವು ಇಲಾಖೆಗಳ ಆಡಳಿತದಲ್ಲಿ ನಾನು ಮಧ್ಯ ಪ್ರವೇಶಿಸುವುದಿಲ್ಲ. ಇಲ್ಲಿನ ಜಾಗೆಯನ್ನು ಪೊಲೀಸ್ ಠಾಣೆ ಇಲಾಖೆಗೆ ನೀಡಲಾಗುತ್ತಿದ್ದು, ಅದನ್ನು ಸಮರ್ಪಕ ರೀತಿಯಲ್ಲಿ ತಾಲೂಕು, ನಗರದ ಜನರಿಗೆ ಅನುಕೂಲ ಆಗುವಂತೆ ಬಳಕೆ ಮಾಡಿಕೊಳ್ಳಲು ತಿಳಿಸಿದ್ದೇನೆ ಎಂದು ಹೇಳಿದರು. 18 ಇದು IB ಎಲ್ಲ ಒಮ್ಮೆ ಇಲ್ಲಿ ಉದ್ದೇಶಿತವಾಗಿ ಏನ್ ಮಾಡ್ಬೇಕನ್ನುವಂಥದ್ದು ರೂರಲ್ ಪೊಲೀಸ್ ಸ್ಟೇಷನ್ ಆಗಿದೆ. ಅದಕ್ಕೆ ಇದನ್ನ ಸ್ವಲ್ಪ ಇಂಪ್ರೂವ್ ಮಾಡೋಣ. ಇಲ್ಲಿ ರೂರಲ್ ಸ್ಟೇಷನ್ ಆಗುತ್ತೆ ಅಲ್ಲ, ರೂರಲ್ ಅವ್ರಿಗೆ ಬಿಟ್ಟಿದ್ದು. ಇಟ್ ಈಸ್ ಡಿಪೆಂಡ್ಸ್ ಆನ್ ನೀವು ಏನ್ ಡೈರೆಕ್ಷನ್ ಮಾಡ್ತೀರಾ ಹಂಗ ಆಗ್ತದೆ. ಗೃಹ ಇಲಾಖೆ ಕೆಲವುದ್ರಲ್ಲಿ ನಾ ಮಾಡಂಗಿಲ್ಲ. ಗೃಹ ಇಲಾಖೆ ಸ್ಟೇಷನ್ ಅವ್ರ ಅನುಕೂಲ ಆಗುವಂಗ ಪೊಲೀಸರು ತೀರ್ಮಾನ ತಗೋಬೇಕು. ನಾನು ಎಲ್ಲಕ್ಕೂ ಸೆಂಟ್ರ್ ಪ್ಲೇಸ್ ಆಗತ್ತಪ್ಪ, ಹಿರೇಮುರಾಳ ಮಾಡ್ರಿ, ಅರತೋಡ್ ಮಾಡ್ರಿ, ಇನ್ನೊಂದು ಜಾಗ ಮಾಡ್ರಿ, ತಂಗಡಿಗೆ ಮಾಡ್ರಿ ಅಂತ ಹೇಳೋ ನಾನಲ್ಲ. ಅವ್ರ ಮೇಲೆ ಕೇಸ್ ರಿಪೋರ್ಟ್ ಸ್ಟಡಿ ಇರ್ತಾರೆ. ಅದ್ರ ಪ್ರಕಾರ ಎಲ್ಲಿ ಏನ್ ಮಾಡಿದ್ರೆ ಸೂಕ್ತ ಅನ್ನೋದು ಅವ್ರ ಡಿಸಿಷನ್. ನಾವು ಇವ್ರು ಏನ್ ರಿಕ್ವೆಸ್ಟ್ ಕೊಟ್ಟಿದ್ರು ಡಿಪಾರ್ಟ್ಮೆಂಟ್ನವರು, ಆ ರಿಕ್ವೆಸ್ಟ್ ಅನ್ನ ಸರ್ಕಾರದ ಮುಂದಿಟ್ಟು ಒತ್ತಾಯ ಮಾಡಿ ಅದನ್ನ ಅನೌನ್ಸ್ ಮಾಡ್ಕೊಂಡಿದ್ವಿ. ನಮ್ ಕೆಲಸ ಅವ್ರಿಗೆ ದುಡ್ಡು ರಿಲೀಸ್ ಆಗೋದು ಒಂದೇ ನೋಡೋದು. ಈ ಜಾಗೆ ಅಬಕಾರಿ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಇಲ್ಲ, ಇದು ಅಬಕಾರಿ ಇಲ್ಲ, ಎಲ್ಲ ರೆಕಾರ್ಡ್ ತೆಗೆದು ನೋಡಿದ್ವಿ. ಬ್ರೀಫ್ ಟೈಮ್ ಮೊದಲೇ ಹೆಂಗಿತ್ತು, ಒಂದಾನೊಂದು ಕಾಲಕ್ಕ ಅಬಕಾರಿ ಮತ್ತು ಪೊಲೀಸ್ ಒಂದೇ ಇತ್ತು. ಅಬಕಾರಿ ಮತ್ತು ಪೊಲೀಸ್ ಇಲಾಖೆ ಒಂದೇ ಇತ್ತು. ಆ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆ ಒಂದೇ ಇರೋದ್ರಿಂದ ಅವರು ಪೊಲೀಸ್ ಇಲಾಖೆಯವರು ಅಲ್ಲಿ ಊರಾಗ ಪೊಲೀಸ್ ಸ್ಟೇಷನ್ಗೆ ಶಿಫ್ಟ್ ಆಗ್ತದೆ. ಅವರು ಅಬಕಾರಿ ಅವ್ರು ಸ್ವಲ್ಪ ಉಪಯೋಗ ಮಾಡ್ಕೊಂತೀವಿ. ಓವರ್ ಇನ್ ದ ರೆಕಾರ್ಡ್ಸ್ ಇಟ್ ಇಸ್ ಪೊಲೀಸ್. ಅಬಕಾರಿ ಹಾಗೂ ಪೊಲೀಸ್ ಇಲಾಖೆ ಮಧ್ಯೆ ಜಾಗೆ ಕುರಿತು ಇದ್ದ ವಿವಾದದ ಕುರಿತು ಸುದ್ದಿಗಾರರು ಪ್ರಶ್ನಿಸಿದಾಗ, ಈ ಹಿಂದೆ ಅಬಕಾರಿ ಪೊಲೀಸ್ ಇಲಾಖೆಗಳು ಎರಡೂ ಒಂದೇ ಆಗಿದ್ದವು. ನಾನು ಶಾಸಕನಾಗಿದ್ದ ಅವಧಿಯಲ್ಲಿ ಹಳೆ ತಹಸೀಲ್ದಾರ್ ಕಚೇರಿಯಲ್ಲಿ ಪೊಲೀಸ್ ಠಾಣೆ ಆರಂಭಿಸಲಾಗಿತ್ತು. ಸದ್ಯದ ಈ ಜಾಗೆಯಲ್ಲಿ ಅಬಕಾರಿ ಇಲಾಖೆಯವರು ಕೆಲಸ ಮಾಡುವಂತೆ ತಿಳಿಸಿದ್ದೆ. ಬದಲಾದ ಸನ್ನಿವೇಶದಲ್ಲಿ ಎರಡೂ ಇಲಾಖೆಗಳು ಪ್ರತ್ಯೇಕಗೊಂಡಿದ್ದು, ಊರಿನ ಹೃದಯ ಭಾಗದಲ್ಲಿ ಈ ಸ್ಥಳದಲ್ಲಿ ಜನರ ಭದ್ರತೆ, ಸುರಕ್ಷತೆ ದೃಷ್ಟಿಯಿಂದ ಪೊಲೀಸ್ ಠಾಣೆಯನ್ನು ಇಲ್ಲಿ ಆರಂಭಿಸುವುದು ಸೂಕ್ತ ಎಂದು ನಿರ್ಧರಿಸಿ ಈ ತೀರ್ಮಾನ ಮಾಡಲಾಗಿದೆ. ಅಧಿಕಾರಿಗಳು ಗುತ್ತಿಗೆದಾರರ ಮನವೊಲಿಸಿ ಸಾಧ್ಯವಾದಷ್ಟು ಬೇಗನೆ ಇಲ್ಲಿ ಠಾಣೆ ಆರಂಭಕ್ಕೆ ಕ್ರಮ ಕೈಗೊಳ್ಳಲು ಇಲಾಖೆಯವರಿಗೆ ತಿಳಿಸಿರುವುದಾಗಿ ಹೇಳಿದರು. PSI ಸಂಜಯ್ ತಿಪ್ರಡ್ಡಿ ಮಾತನಾಡಿ, ಇಳಕಲ್, ಇಂಡಿ ಭಾಗದಲ್ಲಿ ಪೊಲೀಸ್ ಠಾಣೆಗಳು ಬಸ್ ನಿಲ್ದಾಣದ ಸಮೀಪದಲ್ಲಿ ಇವೆ. ಈಗಿರುವ ಮುದ್ದೇಬೇಳ ಪೊಲೀಸ್ ಠಾಣೆಯನ್ನು ಗ್ರಾಮೀಣ ಠಾಣೆಗೆ ಬಿಟ್ಟುಕೊಟ್ಟು ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಈ ಜಾಗೆಯಲ್ಲಿ ಮುದ್ದೇಬೇಳ ನಗರದ ಪೊಲೀಸ್ ಠಾಣೆಯನ್ನು ಆರಂಭಿಸಿದರೆ ಜನರಿಗೆ ಅನುಕೂಲವಾಗಲಿದ್ದು, ಈ ವಿಷಯವನ್ನು ಮೇಲಧಿಕಾರಿಗಳ ಗಮನಕ್ಕೂ ತರಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕ ಸತೀಶ್ ಓಸ್ವಾಲ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗುರು ತಾರ್ನಾಳ್, ಗಣ್ಯರಾದ MB ನಾವದಗಿ, KPCC ಸದಸ್ಯ ರಮೇಶ್ ಓಸ್ವಾಲ್, ಪುರಸಭೆ ಮಾಜಿ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ, ಆರೋಗ್ಯ ರಕ್ಷಾ ಸಮಿತಿ ನಾಮನಿರ್ದೇಶಿತ ಸದಸ್ಯರಾದ ಸದು ಮಠ್, ಡಾಕ್ಟರ್ ವಿಜಯಕುಮಾರ್ ಗೋಳಿ, ಗ್ಯಾರಂಟಿ ಸಮಿತಿ ತಾಲೂಕು ಉಪಾಧ್ಯಕ್ಷ ಲಕ್ಷ್ಮಣ್ ಲಮಾನಿ ಇದ್ದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.